ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಯಲ್ಲಾಪುರ ತಾಲೂಕಿನ ತಟ್ಟಿಹಳ್ಳಿ ಜಲಾಶಯ ಭರ್ತಿಯಾಗಿದೆ. ಈಗಾಗಲೇ 7,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದ್ದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆ ಇರುವುದರಿಂದ ತಾಲೂಕಿನ ಕಾರ್ಕುಂಡಿ, ತಾಟವಾಳ ಗ್ರಾಮಗಳು ಜಲಾವೃತವಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಧಿಕಾರಿಗಳು ಕಾರ್ಕುಂಡಿ ಗ್ರಾಮಕ್ಕೆ ತೆರಳಿ ಧ್ವನಿವರ್ಧಕದ ಮೂಲಕ ನೀರು ಬಿಡುವ ಮುನ್ಸೂಚನೆಯನ್ನು ನೀಡಿ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಕುಂಡಿ ಗ್ರಾಮಸ್ಥರಿಗೆ ತಿಳಿಪಡಿಸುವುದೇನೆಂದ್ರೆ, ಕಿರುವತಿ ಗ್ರಾಮ ಪಂಚಾಯತಿಯಿಂದ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಏನಂದ್ರೆ, ಈಗ ತಟ್ಟಿಹಳ್ಳ ಡ್ಯಾಮ್ ಇಂದ ನೀರು ಹರಿವು ಜಾಸ್ತಿ ಆಗ್ತಾ ಇದೆ. ಈಗ ಮಳೆ ಜಾಸ್ತಿ ಆಯ್ತಂದ್ರೆ ಮಳೆ ಈಗ ಹೊರ ಹರಿವು ಏನಂತಾರೆ ಅದು ಜಾಸ್ತಿ ಆದಂಗೆ ನಿಮ್ಗೆ ಇಲ್ಲಿ ನೀರು ಜಲಾವೃತ ಆಗ್ತದೆ. ಹಾಗಾಗಿ ನಾವು ಸೂಚನೆ ಕೊಟ್ಟಂಗೆ ಇಲ್ಲಿಂದ ನೀವು ಕಿರುವತಿ ಪಂಚಾಯತಿಯಲ್ಲಿ ನಾವು ಗಂಜಿ ಕೇಂದ್ರ ಲಾಸ್ಟ್ ಟೈಮ್ ಮಾಡಿದ್ವಿ, ಅದೇ ತರ ಇಲ್ಲಿ ಈಗಲೂ ಮಾಡ್ತೇವೆ ವ್ಯವಸ್ಥೆ. ಯಾರ್ಯಾರಿದ್ರಿ ಎಲ್ಲರೂ ಕಾಳಜಿ ಕೇಂದ್ರನ ಪ್ರತಿಯೊಬ್ರು ಎಲ್ಲರೂ ತಯಾರಿಯಲ್ಲಿ ಇರಬೇಕು. ತಮ್ಮ ಬಟ್ಟೆ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬಾಗಿಲು ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಲಾಕ್ ಮಾಡ್ಕೊಂಡು ಬರುವಂಗೆ ರೆಡಿಯಲ್ಲಿ ಇರಬೇಕು. ಏನು ನಿಮ್ಮ ಹತ್ರ ಬೊಂಬಡಿಗೊಪ್ಪ ಅಥವಾ ಈ ಕಡೆ ಚಿಮ್ನಿ ಮಾಲದಲ್ಲಿ ನಿಮ್ಮ ಸಂಬಂಧಿಕರಿದ್ರೆ ಅಲ್ಲಿ ಹೋಗೋದಿದ್ರೆ ಹೋಗ್ಬೋದು ಈಗ ಆಲ್ರೆಡಿ. ಆಮೇಲೆ ಕೆಲವರು ಬಾಣಂತಿ ಹಾಗೂ ಗರ್ಭಿಣಿ ಇದ್ದಾರೆ, ಅವರು ಹಾಸ್ಪಿಟ್ಲಲ್ಲಿ ಅಥವಾ ನಿಮ್ಮ ಅವ್ರ ರಿಲೇಷನ್ ಹತ್ರದ ಊರಲ್ಲಿ ಎಲ್ಲಿದೆ ಅವರು ಸೇಫ್ ಆಗಿ ಹೋಗ್ಬೋದು ಆ ಕಡೆ. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತಟ್ಟಿಹಳ್ಳ ಜಲಾಶಯದಿಂದ ನೀರು ಹೊರಬಿಡುವುದರಿಂದ ಬಾಧಿತರಾಗುವ ಕಾರಕುಂಡಿ ಮಜರೆಯ ಜನರ ಸುರಕ್ಷತಾ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕುರಿತು ಕಿರವತ್ತಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜನಪ್ರತಿನಿಧಿಗಳು, ನೋಡೆಲ್ ಅಧಿಕಾರಿ, ಸಿಪಿಐ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಂದಾಯ ನಿರೀಕ್ಷಕರು, ಅರಣ್ಯ ಹಾಗೂ ಆರೋಗ್ಯ ಇಲಾಖೆ, ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಳಜಿ ಕೇಂದ್ರ ತೆರೆಯುವ ಕುರಿತು ಹಾಗೂ ಜನರನ್ನ ಸುರಕ್ಷಿತವಾಗಿ ಕಾಳಜಿ ಕೇಂದ್ರಕ್ಕೆ ತಲುಪಿಸುವ ವ್ಯವಸ್ಥೆ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವ ಬಗ್ಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಸೂಚನೆಯನ್ನು ನೀಡಿದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.